ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ದೇಣಿಗೆಯಲ್ಲಿ ಅಕ್ರಮ ಆರೋಪ ಕೇಳಿಬಂದಿದೆ. ಉತ್ತರ ಪ್ರದೇಶ ಸರ್ಕಾರಕ್ಕೆ ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಸಿದೆ. ಅಂತಿಮ ವರದಿಗೆ ಎಸ್ಐಟಿ ಅಧಿಕಾರಿಗಳು ಸಮಯ ಕೋರಿದ್ದಾರೆ. ಸಮಗ್ರ ತನಿಖೆಗೆ ಹೆಚ್ಚುವರಿ ಅಧಿಕಾರಿಗಳ ನಿಯೋಜನೆಗೆ ಮನವಿ ಮಾಡಿದ್ದಾರೆ. ಅಕ್ರಮ ನಡೆದಿರೋ ಬಗ್ಗೆ ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ದೇಣಿಗೆಯ ನಿರ್ವಹಣಾ ಪ್ರಕ್ರಿಯೆಯಲ್ಲಿ ಮೇಲ್ವಿಚಾರಣೆ ಹಾಗೂ ಹೊಣೆಗಾರಿಕೆಯಲ್ಲಿ ಗಮನಾರ್ಹ ಲೋಪಗಳಿವೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಬಿಜೆಪಿ ಆರ್ಎಸ್ಎಸ್ ಅನ್ನ ಮೆಚ್ಚಿಸೋದಕ್ಕೆ ತುಂಬಾ ಪ್ರಯತ್ನಿಸ್ತಾ ಇದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಜನ ಅಯೋಧ್ಯೆ ರಾಮ ಮಂದಿರದ ಲೆಕ್ಕಪತ್ರಗಳನ್ನ ಕೇಳ್ತಿದ್ದಾರೆ. ಆದ್ರೆ ಬಿಜೆಪಿ ಕಲಬುರಗಿಯಲ್ಲಿ ಭಗವಾನ್ ಬುದ್ಧನ ಹೊಣೆಗಾರಿಕೆ ಬಗ್ಗೆ ಒತ್ತಾಯಿಸಲು ಓವರ್ ಟೈಮ್ ಕೆಲಸ ಮಾಡ್ತಾ ಇದೆ. ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳಿಂದ ಅಧಿಕಾರದಲ್ಲಿದೆ. ತಮ್ಮ ದಾಖಲೆಗಳನ್ನ ಯಾವಾಗ ತೋರಿಸ್ತಾರೆ ಅಂತ ಎಕ್ಸ್ ಖಾತೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ದೇಶದ ಮೇಲೆ ಗಜನಿ 17 ಬಾರಿ ದಾಳಿ ಮಾಡಿ ಲೂಟಿ ಮಾಡಿದ್ದಾನೆ. ಬಿಜೆಪಿ ಶ್ರೀರಾಮ ಮಂದಿರ ಕಟ್ತೀವಿ ಅಂತ ಲೂಟಿ ಹೊಡೆದಿದೆ ಅಂತ ಹುಬ್ಬಳ್ಳಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಮೊಹಮ್ಮದ್ ಗಜ್ನಿಗೂ ಮೋದಿ ಹಾಗೂ ಅಮಿತ್ ಶಾಗೂ ಏನು ವ್ಯತ್ಯಾಸ ಇದೆ? ಬಿಜೆಪಿಯವರು ಧರ್ಮ ಗುತ್ತಿಗೆ ಪಡೆದವರ ರೀತಿ ಮಾತನಾಡ್ತಾ ಇದ್ರು. ಈ ರಾಷ್ಟ್ರದಲ್ಲಿ ಯಾವುದೇ ಅಧಿಕೃತ ಧರ್ಮ ಇಲ್ಲ. ರಾಮ ಮಂದಿರ ಲೂಟಿ ಬಗ್ಗೆ ಅಮಿತ್ ಶಾ ಮೋದಿ ಮಾತನಾಡ್ತಿಲ್ಲ ಅಂತ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ರು. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆದಿದೆ. ವಿಧಾನಸೌಧದಲ್ಲಿ ವಸತಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆದಿದ್ದು, ಬಡವರಿಗೆ ನಿವೇಶನ ಇಲ್ಲ, ಮನೆ ನಿರ್ಮಿಸಿ ಕೊಡೋದಕ್ಕೆ ಆದ್ಯತೆ ನೀಡಿ ಅಂತ ಸಿಎಂ ಡಿಕೆ ಆದೇಶಿಸಿದ್ದಾರೆ. ನಿವೇಶನಗಳು ಖಾಲಿ ಬಿದ್ದಷ್ಟು ಸ್ಲಂಗಳು ತಲೆ ಎತ್ತಲಿವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಹರಾಜು ವ್ಯವಸ್ಥೆ ನಿಲ್ಲಿಸಿ ಮತ್ತು ಲಾಟರಿ ಮೂಲಕ ಮನೆಗಳ ಹಂಚಿಕೆ ಮಾಡಿ ಅಂತ ಸಿಎಂ ಡಿಕೆ ಶಿವಕುಮಾರ್ ವಸತಿ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕ ಲಾಟರಿ ಮೂಲಕ ಮನೆಗಳ ಹಂಚಿಕೆ ಮಾಡಿ ನೈಜ ಫಲಾನುಭವಿಗಳಿಗೆ ಮನೆ ಸಿಗಬೇಕು. ಸ್ಪಷ್ಟ ವ್ಯವಸ್ಥೆಯನ್ನು ರೂಪಿಸಿ ಮುಂಬೈ ಮಾದರಿ ಸ್ಲಂ ಪುನರ್ ಅಭಿವೃದ್ಧಿ ಯೋಜನೆ ರೂಪಿಸಿ ಎಂದಿದ್ದಾರೆ. ಗ್ರಾಮೀಣ ವಸತಿ, ಮನೆ ನಿರ್ಮಾಣ ಮತ್ತು ನಿವೇಶನ ಹಂಚಿಕೆ ವಿಳಂಬಕ್ಕೆ ಸಿಎಂ ಡಿಕೆ ಫುಲ್ ಗರಂ ಆಗಿದ್ದಾರೆ. 3 ರಿಂದ 5 ವರ್ಷದಲ್ಲಿ ಮನೆಗಳ ನಿರ್ಮಾಣ ನಿಯಮದ ಮರುಪರಿಶೀಲನೆಗೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೆಎಚ್ಪಿ ಬಾಕಿ ಉಳಿದ 288 ಯೋಜನೆಗಳ ತಾಂತ್ರಿಕ ಅಡಚಣೆ ನಿವಾರಣೆಗೆ ಆದೇಶಿಸಿದ್ದಾರೆ. ಮನೆ ನಿರ್ಮಾಣ ಮಾತ್ರ ಅಲ್ಲ, ಮೂಲಭೂತ ಸೌಲಭ್ಯಗಳಿಗೂ ಆದ್ಯತೆ ನೀಡಿ ಕಾರಂತ ಬಡಾವಣೆ ಮನೆ ನಿರ್ಮಾಣ ಜವಾಬ್ದಾರಿ ಬಿಡಿಎಗೆ ವಹಿಸಲು ಸೂಚಿಸಿದ್ರು. ಮೃತಪಟ್ಟವರ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಹೋಗಿದ್ದನ್ನೇ ಬಿಜೆಪಿ ಅಸ್ತ್ರವಾಗಿಸಿಕೊಂಡಿದೆ. ಮಹಾಲೇಖಪಾಲರು ವರದಿಯಲ್ಲಿ ಪ್ರಶ್ನಿಸಿದ್ದಾರೆ ಅಂತ ವಿಧಾನಸೌಧದಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ರು. ಮೃತಪಟ್ಟವರು ಸೇರಿದ ಹಾಗೆ ಎಲ್ಲಾ ಮಹಿಳೆಯರಿಗೆ ಹಣ ನೀಡಿದ್ದಾರೆ. ಚುನಾವಣೆಗಳ ಸಂದರ್ಭದಲ್ಲಿ ಮನಬಂದಂತೆ ನಡೆದುಕೊಂಡ್ರು, ನುಡಿದಂತೆ ನಡೆದಿದ್ದೇನೆ ಎಂದು ಹೇಳಿಕೊಂಡು ತಪ್ಪು ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚಿಸಿದ್ರು, ಇಷ್ಟೆಲ್ಲ ತಪ್ಪು ಮಾಡಿದ್ದಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ರು. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಸಂಬಳ ಕೊಟ್ಟು ಕಳೆ ಕೀಳಲು ಕಳಿಸಿದ್ರ? ಭಾರತ್ ಜೋಡೋ ಸಮಿತಿ ಮಾಡಿ 10 ಲಕ್ಷ ಕೊಡ್ತೀವಿ ಎಂದಿದ್ದಾರೆ. ಸರ್ಕಾರಿ ಖಜಾನೆಗೆ ಕನ್ನ ಹಾಕಲು ಹೊರಟ್ರ? ಕಾಂಗ್ರೆಸ್ ಪಕ್ಷ ಖಜಾನೆಯನ್ನೇ ಕೊಳ್ಳೆ ಹೊಡೆಯೋದಕ್ಕೆ ಹೊರಟಿದ್ದಾರೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಆಕ್ರೋಶ ಹೊರಹಾಕಿದ್ರು. ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಅಂತ ಮಾಡಿ ಖಜಾನೆ ಹಣ ಕೊಟ್ರಲ್ಲ, ಹಂಗಿದ್ಮೇಲೆ ಅವ್ರನ್ನ ಮಾಡಿದ್ದು ಇದೆಲ್ಲ ಇಷ್ಟು ತಪ್ಪುಗಳಾಗಿದೆ ಅಂತಂದ್ರೆ ಅವ್ರು ಮಾಡಿದ್ದೇನು? ನಿಮ್ಮ ಹೊಲದಲ್ಲಿ ಕಾಂಗ್ರೆಸ್ ಹೊಲದಲ್ಲಿ ಕಳೆ ಕೆಳಕ ಅವ್ರನ್ನ ನೇಮಕ ಮಾಡಿದ್ರಿ ನೀವು ಹೆಚ್ಚು ಬಲಿಷ್ಠರಾಗಿದ್ರೆ ಹೆಚ್ಚು ಶತ್ರುಗಳು, ನೀವು ಕಡಿಮೆ ಬಲಿಷ್ಠರಾಗಿದ್ರೆ ಕಡಿಮೆ ಶತ್ರುಗಳು ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ನೀವು ಬಲಿಷ್ಠರೇ ಅಲ್ಲವಾದ್ರೆ ನಿಮಗೆ ಶತ್ರುಗಳೇ ಇರೋದಿಲ್ಲ. ದಾವೋಸ್ಗೆ ಹೋಗಿದಾಗ ಮಹಾರಾಷ್ಟ್ರ ಸಿಎಂ ಮಾತಾಡ್ಸಿದ್ರು, ನೀವು ಯಾವುದೇ ಒಪ್ಪಂದಕ್ಕೆ ಸಹಿ ಆಗ್ತಿಲ್ಲ ಯಾಕೆ ಅಂದ್ರು. ಅದಕ್ಕೆ ನಾನು ಅದರ ಅವಶ್ಯಕತೆ ಇಲ್ಲ, ಬೆಂಗಳೂರಿನ ಹವಾಮಾನ, ಮಾನವ ಸಂಪನ್ಮೂಲ ಬೇರೆ ಎಲ್ಲೂ ಇಲ್ಲ ಅಂದಿದ್ದೆ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ.